ನಾನ್ ನಿಮಗೆ ಇವತ್ತು ಕರ್ಕೊಂಡು ಹೋಗ್ತಿರೋದು ಚಿಕ್ಕಮಗಳೂರಿನ ಸಮೀಪದಲ್ಲಿರುವ ಹಿರೇಮಗಳೂರಿನ ಪುರಾತನ ಕಾಲದ ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯಕ್ಕೆ. ಈ ದೇವಾಲಯವನ್ನು ವಿಶ್ವದಲ್ಲೇ ವಿಶಿಷ್ಟವಾದ ದೇವಾಲಯ ಅಂತಾನು ಹೇಳ್ಬಹುದು. ವಿಶ್ವದಲ್ಲಿ ನೀವು ಎಲ್ಲೇ ನೋಡಿದ್ರು ರಾಮನ ಬಲಭಾಗದಲ್ಲಿ ಲಕ್ಷ್ಮಣ ಹಾಗೂ ಎಡಭಾಗದಲ್ಲಿ ಸೀತೆ ದೇವಿ ಕಾಣ್ತಾರೆ. ಆದ್ರೆ ಇಲ್ಲಿ ಎಡಭಾಗದಲ್ಲಿ ಲಕ್ಷ್ಮಣ ಹಾಗೂ ಬಲಭಾಗದಲ್ಲಿ ಸೀತೆಯೊಂದಿಗೆ ರಾಮನು ಬಿಲ್ಲು ಹಿಡಿದುಕೊಂಡಿದ್ದಾನೆ. ವಿವಾಹ ಸಮಾರಂಭವನ್ನು ಸಂಕೇತಿಸುವ ಈ ವಿಶೇಷವಾದ ಅಪರೂಪದ ಚಿತ್ರಣವನ್ನು ಪರಶುರಾಮರ ಬೇಡಿಕೆಯೊಂದಿಗೆ ರಾಮನು ಆಸೆ ತೀರಿಸಿ. ಈ ಕಾರಣದಿಂದ ಕೋದಂಡ ರಾಮನ ಕಲ್ಯಾಣ ರಾಮ ಅಂತಾನು ಇಲ್ಲಿ ಕರೀತಾರೆ. ಮತ್ತೊಂದು ವಿಶೇಷತೆ ಏನಂದ್ರೆ ಈ ಕ್ಷಣದಲ್ಲಿ ರಾಮನು ಹನುಮಂತನಿಗೆ ಭೇಟಿಯಾಗಿರ್ಲಿಲ್ಲ. ಈ ಕಾರಣದಿಂದ ಮೂಲ ರೂಪದಲ್ಲಿ ಹನುಮಂತನ ವಿಗ್ರಹ ಇಲ್ಲಿ ಇರ್ಲಿಲ್ಲ. ಆದ್ರೆ ಹನುಮನ ಪೂಜೆ ಮಾಡ್ದಲೆ ರಾಮನ್ ಪೂಜೆ ಮಾಡಕ್ ಆಗಲ್ಲ. ಆ ಕಾರಣದಿಂದ ಕಾಲಾಂತರದಲ್ಲಿ ಹನುಮನ ಚಿಕ್ಕ ಕೆತ್ತನೆಯನ್ನು ರಾಮನ ಪಾದದ ಕೆಳಗಡೆ ಮಾಡಿದ್ರು. ಕತೆ ಕೇಳಿಸ್ಕೊಂಡು ಹಾಗೂ ನಿಜಕ್ಕೂ ಈ ವಿಶೇಷವಾದ ದೃಶ್ಯವನ್ನು ನೋಡ್ಕೊಂಡು ನನ್ಗಂತೂ ತುಂಬಾ ಖುಷಿ ಆಯ್ತು. ಈ ದೇವಾಲಯವನ್ನು ಗಂಗರು, ಚೋಳರು, ಹೊಯ್ಸಳರು ತನ್ನದೇ ಆದ ವಿಶೇಷವಾದ ಕಲಾಕೃತಿ ಹಾಗೂ ಶಿಲ್ಪಿಯೊಂದಿಗೆ ಪರಸ್ಪರವಾಗಿ ದೇವಾಲಯದ ನಿರ್ಮಾಣದ ವಿಧಾನವನ್ನು ಬದಲಾಯಿಸಿದಲೆ ಭವ್ಯವಾದ ದೇವಾಲಯವನ್ನು ಕಟ್ಕೊಂಡ್ ಬಂದಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಾಲಯದಲ್ಲಿ ಎಲ್ಲಾ ಪೂಜೆ ಕಾರ್ಯಕ್ರಮಗಳು, ಮಂತ್ರಗಳು ಕೂಡ ಶುದ್ಧ ಕನ್ನಡ ಭಾಷೆಯಲ್ಲಿ ಮಾಡಲಾಗುತ್ತದೆ. ಕನ್ನಡದ ಮಂತ್ರ ಹಾಗೂ ಶ್ಲೋಕಗಳನ್ನು ಕಲಿಯೋ ಆಸೆ ಇದ್ರೆ ಇಲ್ಲಿ ಪ್ರತಿದಿನ ಹೇಳ್ಕೊಡ್ತಾರೆ. ಲೈಫ್ ಅಲ್ಲಿ ಒಂದ್ಸತಿ ಆದ್ರೂ ಈ ದೇವಸ್ಥಾನ ನೀವು ಹೋಗ್ಲೇಬೇಕು. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡ್ತಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕದ್ ಮರಿಬೇಡಿ.